ಶಿವಮೊಗ್ಗದ ಮಹಾನಗರ ಪಾಲಿಕೆಯ ಸಭಾಂಗಣದಲ್ಲಿ ಮಳೆ ಸಿದ್ಧತೆ ಕುರಿತು ಸಭೆ ನಡೀತಾ ಇತ್ತು. ಶಿವಮೊಗ್ಗ ಕ್ಷೇತ್ರದ ಶಾಸಕ ಚನ್ನಬಸಪ್ಪ ಹಾಗೂ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಆಯುಕ್ತರಾದಂಥ ಡಾಕ್ಟರ್ ಕವಿತಾ ಯೋಗಪ್ಪನವರ ನೇತೃತ್ವದಲ್ಲಿ ಸಭೆ ನಡೀತಾ ಇತ್ತು. ಆ ಸಭೆ ನಡೀತಾ ಇದ್ದಂಥ ಸಂದರ್ಭದಲ್ಲಿಯೇ ಶಿಕ್ಷಣ ಕಂದಾಯ ಇಲಾಖೆಯ ಅಧಿಕಾರಿ ಯಶವಂತ್ ಅವರು ಕುಸಿದು ಬಿದ್ದಿದ್ದಾರೆ. ಕೂಡಲೇ ಅವರನ್ನು ಆಸ್ಪತ್ರೆಗೆ ಕಳಿಸಿಕೊಡಲಾಗಿದೆ. ಮಳೆಗಾಲದ ಕುರಿತು ಸಿದ್ಧತಾ ಸಭೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಅಧಿಕಾರಿ ಕುಸಿದು ಬಿದ್ದಿದ್ದಾರೆ. ಒಂದು ರೀತಿ ಅವರು ಕುಸಿದು ಬಿದ್ದ ತಕ್ಷಣ ಸುತ್ತಮುತ್ತ ಇರೋರು ಆತಂಕಗೊಂಡ್ರು. ಅವ್ರ ಹತ್ರ ಹೋಗಿ ಅವರನ್ನು ಆರಂಭಿಕ ಚಿಕಿತ್ಸೆ ನೀಡತಕ್ಕಂಥ ಒಂದು ಕೆಲಸವನ್ನು ಮಾಡಿದರು. ಎಲ್ಲರೂ ಸಹ ಅಲ್ಲಿ ಸ್ಥಳಕ್ಕೆ ಹೋದರು. ತಕ್ಷಣ ಅವರನ್ನು ಆಸ್ಪತ್ರೆಗೆ ಕಳಿಸ್ಕೊಡ್ಲಾಯಿತು. ಅವರ ಆರೋಗ್ಯ ಸ್ಥಿರವಾಗಿದೆ ಅಂತಕ್ಕಂಥ ಮಾಹಿತಿ ಇದೆ. ಯಾವುದೇ ಆತಂಕಕ್ಕೆ ಕಾರಣ ಇಲ್ಲ. ಆದರೆ ಪಾಲಿಕೆ ಸಭೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲೇ ಯಶವಂತ್ ಅವರು ಕುಸಿದು ಬಿದ್ದಿದ್ದರಿಂದ ಸುತ್ತಮುತ್ತ ಇದ್ದಂಥ ಅಧಿಕಾರಿಗಳು ಕೂಡಲೇ ಅವರ ನೆರವಿಗೆ ಧಾವಿಸಿದ್ದಾರೆ. ಶಾಸಕರು ಮತ್ತು ಪಾಲಿಕೆ ಆಯುಕ್ತರು ಸಹ ಆತಂಕಗೊಂಡಿದ್ದಾರೆ. ಈಗ ಆತಂಕಕ್ಕೆ ಏನೂ ಕಾರಣಗಳಿಲ್ಲ. ಅವರು ಕುಸಿದು ಬಿದ್ದಿದ್ದಕ್ಕೆ ನಿಜವಾದ ಕಾರಣ ಗೊತ್ತಾಗ್ತಾ ಇಲ್ಲ. ಬಹುಶಃ ಆರೋಗ್ಯವೋ ಅಥವಾ ಸುಸ್ತೋ ಯಾವುದೋ ನಿತ್ರಾಣ ಸ್ಥಿತಿಯಲ್ಲಿ ಅವರು ಆಗಿರ್ಬೋದು. ಆದರೆ ಯಾವುದೇ ಆತಂಕ ಇಲ್ಲ. ಅವರನ್ನು ಆಸ್ಪತ್ರೆಗೆ ರವಾನಿಸಿದ್ದಾರೆ. ಅವರು ಚೇತರಿಸ್ಕೊಳ್ತಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಅಷ್ಟೊಂದು ಜನ ಸೇರಿದಾಗ ಏಕಾಏಕಿ ಒಬ್ಬರು ಯಾರಾದರೂ ಕುಸಿದು ಬಿದ್ದರು ಅಂದರೆ ಒಂದು ರೀತಿ ಆತಂಕ ಉಂಟಾಗೋದು, ಏನಾಯ್ತಪ್ಪ ಅಂತ ಅನಿಸೋದು ಸಹಜ. ಅವರನ್ನು ಕೂಡಲೇ ಆಸ್ಪತ್ರೆಗೆ ಕಳಿಸ್ಕೊಡ್ಲಾಗಿದೆ. ಯಾವುದೇ ಆತಂಕ ಇಲ್ಲ. ಸಭೆಯಲ್ಲಿ ಅವರು ಕುಸಿದು ಬಿದ್ದಿದ್ದರಿಂದ ಒಂದು ಸ್ವಲ್ಪ ಗಡಿಬಿಡಿ ಆಯ್ತು ಅಷ್ಟೇ. ಅವರನ್ನು ಕೂಡಲೇ ಆಸ್ಪತ್ರೆಗೆ ಕಳಿಸ್ಕೊಡ್ಲಾಗಿದೆ. ಮಹಾನಗರ ಪಾಲಿಕೆಯ ವಾಹನದಲ್ಲಿ ಅವರು ಆಸ್ಪತ್ರೆಗೆ ಹೋಗಿದ್ದಾರೆ. ಜೊತೆಗೆ ಬೇರೆ ಅಧಿಕಾರಿಗಳು ಸಹ ಅವ್ರ ಜೊತೆಗೆ ಹೋಗಿದ್ದಾರೆ. ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಚೇತರಿಸ್ಕೊಂಡಿದ್ದಾರೆ. ಯಾವುದೇ ಆರೋಗ್ಯದ ಸಮಸ್ಯೆ ಇಲ್ಲ. ಆತಂಕಕ್ಕೆ ಯಾವುದೇ ಕಾರಣ ಇಲ್ಲ. ಶಿಕ್ಷಣ ಕಂದಾಯ ಇಲಾಖೆಯ ಅಧಿಕಾರಿ ಯಶವಂತ್ ಅವರು, ಚನ್ನಬಸಪ್ಪ ಅವರು, ಶಿವಮೊಗ್ಗ ಕ್ಷೇತ್ರದ ಶಾಸಕರು ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರಾದಂಥ ಕವಿತಾ ಯೋಗಪ್ಪನವರು ಇವರ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ನಡೀತಾ ಇತ್ತು. ಮಳೆಗಾಲದ ಮುನ್ನೆಚ್ಚರಿಕೆ ಹೇಗೆ, ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥ ವಿಷಯವಾಗಿ ಆ ಸಭೆ ನಡೀತಾ ಇದ್ದಂಥ ಸಂದರ್ಭದಲ್ಲೇ ಇವರು ಕುಸಿದು ಬಿದ್ದಿದ್ದಾರೆ. ಕೂಡಲೇ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿದೆ. ಯಾವುದೇ ಆತಂಕ ಇಲ್ಲ, ಏನೂ ಸಮಸ್ಯೆ ಇಲ್ಲ, ಚೇತರಿಸ್ಕೊಂಡಿದ್ದಾರೆ. ಬೇಗ